ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಏನು ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೈಸ್, ವಾಟರ್ ಪಂಪು ಈ ಚಿಕ್ಕ ಪ್ರಾಜೆಕ್ಟ್ ಎಲ್ಲ ಯೂಸ್ ಮಾಡ್ತಾರಲ್ಲ ಗೈಸ್, ಅದು ಇವಾಗ ಬನ್ನಿ ಗೈಸ್ ಹೆಂಗೆ ಮಾಡೋದಂತ ನೋಡೋಣ. ಬನ್ನಿ ಗೈಸ್ ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಬೇಕಂದ್ರೆ ಗೈಸ್, ನಮಗೆ ಒಂದು ಬಾಟಲ್ ಬೇಕು. ಇದು ಬಂದು ಮಾತ್ರೆ ಬಾಟಲ್ ಗೈಸ್, ನಮ್ಮ ಮನೇಲಿ ವೇಸ್ಟ್ ಆಗಿತ್ತು, ಅದು ಎತ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಬೇಕಂದ್ರೆ ಗೈಸ್, ಮೋಟ್ರ್ ಬೇಕು ಗೈಸ್, ನಮಗೆ ಸ್ವಲ್ಪ ಪವರ್ ಆಗಿರೋ ಮೋಟ್ರು. ಫಸ್ಟ್ ಈ ಬಾಟಲ್ನ ಅರ್ಧಕ್ಕಿಂತ ಕಮ್ಮಿ ಮಾರ್ಕ್ ಮಾಡಿ ಕಟ್ ಮಾಡ್ಕೊಣ. ಬನ್ನಿ ಗೈಸ್ ಈಗ. ಸೊ ಗೈಸ್, ನಿಮ್ಗೆ ಏನಾದ್ರು ರೌಂಡಾಗಿ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಗೈಸ್, ಎಲೆಕ್ಟ್ರಿಷಿಯನ್ ಟೇಪ್ ಇದೆಯಲ್ಲ, ಅದು ಸುತ್ಕೊಳ್ಳಿ ಗೈಸ್, ಕ್ಲೀನಾಗಿ ನಿಮಗೆ ರೌಂಡ್ ಶೇಪಲ್ಲಿ ಬರುತ್ತೆ. ಇವಾಗ ಬನ್ನಿ ಗೈಸ್ ಕಟ್ ಮಾಡೋಣ. ಬೇಕಂದ್ರೆ ಗೈಸ್, ಒಂದು ಕಾಂಪಾಸ್ ಬಾಕ್ಸ್ ಬರುತ್ತಲ್ಲ, ಅದ್ರ ವೇಸ್ಟ್ ಇತ್ತು ಗೈಸ್ ನಮ್ಮ ಮನೆಯಲ್ಲಿ, ಅದನ್ನ ಬಂದು ಕಟ್ ಮಾಡಿ ಒಂದು ಪ್ಲೇಟ್ ಥರ ಮಾಡ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟು ಈ ಕಟ್ ಮಾಡ್ಕೊಂಡಿದ್ದೀನಲ್ಲ ಗೈಸ್, ಅದು ಮಾತ್ರ ಇದು ಬಾಟಲ್ದು ಅದ್ರದ್ದು ಅರ್ಧ, ಇದು ಒಳಗಡೆ ಇರೋ ಡಯಾಮೀಟರ್ನ ನಾವು ಇವಾಗ ಸರ್ಕಲಾಗಿ ಕಟ್ ಮಾಡ್ಕೋಬೇಕು ಗೈಸ್. ಅದಕ್ಕೇನು ಮಾಡಿದ್ದೀನಿ ಅಂದರೆ, ಇನ್ನೊಂದು ಮಾತ್ರ ಇದು ಕ್ಯಾಪ್ ಬರುತ್ತಲ್ಲ ಗೈಸ್, ಅದನ್ನ ಹಾಕಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಗೈಸ್, ಇದನ್ನ ಕಟ್ ಮಾಡಿ ಇದು ಫ್ಯಾನ್ ಆಗಿ ಯೂಸ್ ಮಾಡ್ತೀನಿ ಗೈಸ್. ಈಗ ನಾನು ಗೈಸ್ ಆ ಪ್ಲೇಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹೆಂಗಿರ್ಬೇಕಂದ್ರೆ ಗೈಸ್, ಇದ್ರೊಳಗಡೆ ಆರಾಮಾಗಿ ಹೋಗ್ಬೇಕು ಗೈಸ್, ಆ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ನೆಕ್ಸ್ಟ್ ಏನಂದ್ರೆ ಗೈಸ್, ಇದನ್ನ ಒಂದು ಫ್ಯಾನ್ ಆಗಿ ಮಾಡಬೇಕು. ಅದಕ್ಕೆ ಇನ್ನೊಂದು ಪೀಸ್ ಇತ್ತಲ್ಲ ಗೈಸ್, ಇದರಿಂದ ಸರ್ಕಲ್ ಮಾಡಿದ್ದು, ಇದನ್ನ ಬಂದು ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ ಗೈಸ್. ಇವಾಗ ಕಟ್ ಮಾಡಿ ಈ ಥರ ಫ್ಯಾನ್ ಶೇಪಲ್ಲಿ ಇಕ್ತೀನಿ ಗೈಸ್. ಸ್ಟೈಟ್ ಬಂದು ಕಟ್ ಮಾಡ್ಕೋಬೇಕು ಗೈಸ್, ಇಷ್ಟ ಇಟ್ಟು ಕಟ್ ಮಾಡಬೇಕು. ಲೆಂತ್ ಗೈಸ್ ಇಷ್ಟು ಕಟ್ ಮಾಡ್ಕೊತೀನಿ ಈಗ. ಸೆಂಟ್ರಲ್ ಹೋಲ್ ಮಾಡ್ಕೊಂಡಿದ್ದೀನಿ. ಇವಾಗ ಬನ್ನಿ ಗೈಸ್ ಅನ್ಸಕ್ಕೆ ಸ್ಟಾರ್ಟ್ ಮಾಡೋಣ. ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಗೈಸ್ 4. ಇದನ್ನ ಬಂದು ಫೆವಿಕ್ವಿಕ್ ಯೂಸ್ ಮಾಡಿ ಅನ್ಸ್ತೀನಿ ಗೈಸ್ ಈಗ. ಇದು ಬಂದು ಈಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಗೈಸ್, ಇದ್ರೊಳಗಡೆ ಹಿಂಗೆ ಹೋಗುತ್ತೆ. ಇದ್ಮೇಲೆ ಒಂದು ಮುಚ್ಚಳ ಬರುತ್ತೆ ಗೈಸ್. ಇವಾಗ ಬನ್ನಿ ಗೈಸ್, ಇಲ್ಲಿ ಒಂದು ಹೋಲ್ ಮಾಡೋಣ ಮೋಟರ್ ಇಕ್ಕಕ್ಕೆ ಗೈಸ್. ಸೊ ಗೈಸ್ ಹೋಲ್ ಮಾಡಿ ಆಗಿದೆ. ಈ ಫ್ಯಾನ್ ಇದೆ ಅಲ್ಲ ಗೈಸ್, ಇದು ಒಳಗಡೆ ಫ್ರೀಯಾಗಿ ಸುತ್ತಬೇಕು. ಇದು ನೋಡಿ ಗೈಸ್ ಎಷ್ಟು ಫ್ರೀಯಾಗಿ ಸುತ್ತಾ ಇದೆ ಇದು ಒಳಗಡೆ. ಅದೇ ಥರ ಇದು ಮೇಲೆ ಬಂದು ಒಂದು ಮುಚ್ಚಳ ಥರ ಮಾಡಬೇಕು. ಮುಚ್ಚಿಬಿಟ್ಟು ಇದಕ್ಕೊಂದು ಹೋಲ್ ಮಾಡ್ಬೇಕು ಗೈಸ್, ಮತ್ತೆ ಸೈಡಲ್ಲೂ ಒಂದು ಹೋಲ್ ಮಾಡ್ಬೇಕು ಗೈಸ್. ನಿಮಗೆ ಹೋಲ್ ಮಾಡಿ ಸಿಗ್ತೀನಿ ಬನ್ನಿ ಗೈಸ್ ಈಗ.
ಸೊ ಗೈಸ್ ಇವಾಗ ಪಂಪು ಮತ್ತು ಮೋಟರ್ನ MCL ಇಕ್ಕಿ ಚೆನ್ನಾಗಿ ಸೀಲ್ ಮಾಡ್ಕೊಂಡಿದ್ದೀನಿ ಗೈಸ್, ಯಾಕಂದರೆ ನೀರು ಮೋಟರ್ ಒಳಗಡೆ ಹೋಗ್ಬಾರ್ದಂತ. ಮತ್ತು ಮೇಲಿನ ಕಡೆ ಆ ಮುಚ್ಚಲಾಗೆ ಒಂದು ಪೈಪ್ ಕೊಟ್ಟು ಅದಕ್ಕೂ MCL ಇಂದ ಸೀಲ್ ಮಾಡಿದ್ದೀನಿ ಗೈಸ್. ಇವಾಗ ಪಂಪು ಮತ್ತು ಆ ಮುಚ್ಚಲಾಗೆ MCL ಇಕ್ಕಿ ಚೆನ್ನಾಗಿ ಸೀಲ್ ಮಾಡಿ ನಿಮಗೆ ಸಿಗ್ತೀನಿ ಗೈಸ್. ಸೊ ಗೈಸ್ MCL ಎಲ್ಲ ಹಾಕಾಗಿದೆ ನೋಡಿ ಗೈಸ್, ಚೆನ್ನಾಗೆಲ್ಲ ಸೀಲ್ ಮಾಡಿಬಿಟ್ಟಿದ್ದೀನಿ. ಈ ಪೈಪಿಂದ ನೀರು ಬರುತ್ತೆ ಗೈಸ್, ಆ ಚಿಕ್ಕದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಇಲ್ಲಿಂದ ನೀರು ಹೋಗುತ್ತೆ ಗೈಸ್. ಇದು ಹೆಂಗಾಗುತ್ತೆ ಬನ್ನಿ. ಸೊ ಬನ್ನಿ ಗೈಸ್, ಇವಾಗ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ನೀರು ಹಾಕೊತೀನಿ ಗೈಸ್. ಗೈಸ್ ಹೆಂಗೆ ವರ್ಕ್ ಆಯ್ತಂತ ಸ್ವಲ್ಪ ಬರುತ್ತೆ ಗೈಸ್, ಅಷ್ಟೇನು ಪ್ರೆಷರ್ ಇರಲ್ಲ. ಈ ಸ್ಕೂಲ್ ಪ್ರಾಜೆಕ್ಟ್ಗೆಲ್ಲ ಯೂಸ್ ಮಾಡ್ಕೋಬೋದು ಗೈಸ್. ಅದು ಇಲ್ಲಿ ತನಕ ಯಾರಾದ್ರು ವಿಡಿಯೋ ನೋಡಿದ್ರೆ ಗೈಸ್ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.